ನಮಸ್ತೆ. ಇವತ್ತು ನೋಡಿ ನಾನು ಇದು ಸೇವಿಗೆ ಎಲ್ಲರ ಮನೆ ಹತ್ರ ಅಥವಾ ಶಾಪ್ಗಳಲ್ಲಿ ಉದ್ದುದ್ದ ಸೇವಿಗೆ ಸಿಗುತ್ತೆ ನೋಡಿ. ಸೇವಿಗೆ ಅಂತ ಕೂಗ್ತಾ ಬರ್ತಾರೆ. ಆ ಸೇವಿಗೆಯಿಂದ ತುಂಬ ರುಚಿಕಟ್ಟಾದ ಟೇಸ್ಟಿಯಾದ ಒಂದು ಸಿಹಿ ಸೇವಿಗೆ ಪಾಯಸ ಮತ್ತು ಉಪ್ಪಿಟ್ಟು ಹೇಗೆ ಮಾಡೋದು ಸರಳವಾಗಿ ಸುಲಭವಾಗಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಇದನ್ನೆಲ್ಲ ಸಣ್ಣ ಚಿಕ್ಕ 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 ಈ ಥರ ಪುಡಿ ಮಾಡ್ಕೊಬೇಕು ನೋಡಿ. ಈ ಥರ ಪುಡಿ ಮಾಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನೋಡಿ, ಇವಾಗ ಪುಡಿ ಮಾಡ್ಕೊಂಡಾಗ 2 ಬೌಲ್ ಆಗುತ್ತೆ. ಈ 2 ಬೌಲಲ್ಲಿ ಒಂದು ಸೇವಿಗೆ ಉಪ್ಪಿಟ್ಟು ಮಾಡ್ತೀನಿ, ಒಂದು ಸಿಹಿ ಮಾಡ್ತೀನಿ. ಆ ಒಂದು ಫಸ್ಟ್ ಸಿಹಿ ಮಾಡೋಣ. ಸಿಹಿ ಮಾಡುವ ಒಂದು ಸೇವಿಗೆ ಪಾಯಸಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ, ಮೊದಲಿಗೆ ಇವೆರಡು ಸಿಹಿ ಮತ್ತು ಖಾರಕ್ಕೆ ಅಂತ ಮಾಡ್ಕೊಂಡಿರೋ ಸೇವಿಗೆ ಪುಡಿಗಳನ್ನು ಹುರ್ಕೋಬೇಕು. ಇದನ್ನು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ನಮ್ಮ ಅಡುಗೆ ಆಗುತ್ತೆ ನೋಡಿ. ಹಾಗೆ ಕೆಲವೊಬ್ರು ಹಾಗೆ ಮಾಡಿಬಿಡ್ತಾರೆ, ಆಮೇಲೆ ಟೇಸ್ಟ್ ಆಗಲಿಲ್ಲ ಅಂತಾರೆ. ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ನಾ ಹೇಳಿದ ಥರ ಮಾಡ್ಕೊಳ್ಳಿ, ರುಚಿಯಾಗಿ ತಿನ್ನಿ. ಓಕೆ, ಬನ್ನಿ. ಇವಾಗ ತುಪ್ಪ ಏನು ಹಾಕ್ತೇನೆ ಒಂದು ಬಾಣಲಿ ಹಂಚಲ್ಲಿ ಹುರ್ಕೋಬೇಕಾಗುತ್ತೆ. ಬನ್ನಿ ಹುರ್ಕೊಳ್ಳೋಣ. ನೋಡಿ, ಈ ಥರ ಬಾಣಲಿ ಹಂಚು ತೊಗೊಂಡ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಕೆಂಪು ಹುರಿಬೇಕು. ಕೆಂಪು ಅಂದರೆ ಕೆಂಪು. ಈಗ ನೋಡಿ, ಇದೆಲ್ಲ ಎಲ್ಲೋ ಇದೆ ಅಲ್ವಾ, ಒಂಥರ ಗೋಧಿ ಬಣ್ಣ ಅಂತಾರಲ್ವ ಆ ಥರ ಇದೆ. ಈಗ ಇದು ಗೋಲ್ಡನ್ ಕಲರ್ ಆಗಬೇಕು. ಆ ಥರ ಘಮ 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 ಅಂತ ಒಂದು ಸ್ಮೆಲ್ ಬರುತ್ತೆ, ಸುವಾಸನೆ. ಆಗ ಇದನ್ನು ಸ್ಟವ್ ಆಫ್ ಮಾಡಬೇಕು. ಸಣ್ಣ ಉರಿಯಲ್ಲಿ ಹುರ್ಕೋಬೇಕಾಗುತ್ತೆ. ಇದು ಆಗ್ತಾ ಬಂದಿದೆ ನೋಡಿ, ಇನ್ನೊಂದು ನಿಮಿಷದಲ್ಲೇ ಕೆಂಪಾಗುತ್ತೆ ನೋಡಿ. ಇವಾಗ ಸೇವಿಗೆ ಪಾಯಸಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. 1/4 ಬೌಲಷ್ಟು ಸಕ್ಕರೆ ಸಾಕಾಗುತ್ತೆ, ಅಂದರೆ ತುಂಬ ಸಿಹಿ ಆಗಿಬಿಡುತ್ತೆ. 1 ಬೌಲು ಅರ್ಧ ಬೌಲು ಹಾಕಿಬಿಟ್ರೆ ಅದಕ್ಕೆ 1/4 ಬೌಲ್ ಸಾಕು. 1/4 ಬೌಲಷ್ಟು ಹಾಲು ಕೂಡ ಸಾಕಾಗುತ್ತೆ. ಇದು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ನೋಡಿ ಒಗ್ಗರಣೆ ಅಂತ. ತುಪ್ಪದಲ್ಲಿ ಒಗ್ಗರಣೆ ಕೊಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಜೊತೆ ಏಲಕ್ಕಿ ಪುಡಿ. ಕೆಲವೊಂದು ಶಾಪ್ಗಳಲ್ಲಿ ಈ ಒಂದು ಸೇವಿಗೆ ಪ್ಯಾಕೆಟ್ಗಳೇ ಸಿಗುತ್ತೆ ರೆಡಿ. ಇದು ಅದನ್ನೇನು ಹುರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೋಡಿ. ಈ ಒಂದು ಉದ್ದುದ್ದ ಸೇವಿಗೆ ಇರುತ್ತಲ್ವ, ಅದನ್ನಷ್ಟೇ ಪುಡಿ ಮಾಡ್ಕೊಂಡು ಹೀಗೆ ಹುರ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಅಡುಗೆ ರೆಡಿ ನೋಡಿ. ಇನ್ನೂ ಕೆಂಪಾಗಬೇಕು ನೋಡಿ. ಹುರಿತಾ ಬಣ್ಣ ಎಲ್ಲ ಹೇಗೆ ಚೇಂಜ್ ಆಗಿದೆ, ಇನ್ನೂ ಚೇಂಜ್ ಆಗಬೇಕಾಗುತ್ತೆ ನೋಡಿ. ಹುರಿದಿರುವ ಒಂದು ಸ್ಮೆಲ್ ಬರ್ತಾ ಇದೆ, ಘಮ ಘಮ ಘಮ. ಎಷ್ಟು ಕೆಂಪಾಗಿದೆ ನೋಡಿ. ಇವಾಗ ಸಾಕು, ಗ್ಯಾಸ್ ಆಫ್ ಮಾಡೋಣ. ನೋಡಿ, ಇಷ್ಟು ಕೆಂಪಾಗಾದರೆ ಸಾಕು. ಕೆಂಪು ಕಲರ್ ಆಗಿದೆ, ಗೋಲ್ಡನ್ ಕಲರ್. ಈ ಥರ ಹುರ್ಕೋಬೇಕು ನೋಡಿ. ಇನ್ನೊಮ್ಮೆ ನೋಡ್ಕೊಳ್ಳಿ, ಈ ಥರ ಕೆಂಪು ಹುರ್ಕೋಬೇಕು. ಒಂದು ಪಾತ್ರೆ ಇಟ್ಬಿಟ್ಟು ನಾವು ಅಳತೆ ತೊಗೊಂಡಿದ್ವಿ ಅಲ್ವಾ, ಅದೇ ಅಳತೆಲೇ 2 ಬೌಲ್ ನೀರು ಹಾಕಬೇಕಾಗುತ್ತೆ ನೋಡಿ. 1 ಹಾಕಿದ್ದೀನಿ, ಇವಾಗ 2. ಅದು ಚೆನ್ನಾಗಿ ಕುದ್ದ ತಕ್ಷಣ ಸೇವಿಗೆ ಹಾಕಿಬಿಟ್ರೆ ಬೇಯ್ತಾ ಇರುತ್ತೆ ನೋಡಿ. ಇವಾಗ ನೀರು ಕುದೀತಾ ಇದೆ ನೋಡಿ. ಹಾಕ್ಬಿಟ್ಟು ಈ ಥರ ಸಣ್ಣ ಮಾಡ್ಕೊಬೇಕು ಗ್ಯಾಸನ್ನು, ಮತ್ತು ಈ ಥರ ಮಗಿಸ್ತಾ ಇರಬೇಕು ಹುಟ್ಟಲ್ಲಿ ನೋಡಿ. ನಮ್ಮ ಸೇವಿಗೆ ಕಲರ್ ಯಾವ ರೀತಿ ಇದೆ, ಹುರಿದಿದ್ದಕ್ಕೆ ಗೋಲ್ಡನ್ ಕಲರ್ ಆಗಿದೆ ಅಲ್ವಾ. ತಿನ್ನೋದಕ್ಕೂ ಕೂಡ ಅದೇ ರೀತಿ ಟೇಸ್ಟಿಯಾಗಿರುತ್ತೆ, ಕಲರ್ ಥರನೇ. ಇವಾಗ ಒಂದು ಕುದಿ ಬರ್ತಾ ಇದೆ. ಇವಾಗ ಸಕ್ಕರೆ ಹಾಕೊಳ್ಳೋಣ ಬನ್ನಿ. ಇದು ಹೆಚ್ಚಿಗೆ ಬೇಯೋದು ಬೇಡ, ಏಕೆ ಅಂದರೆ ಒಂದು ಸಾರಿ ಚಂದ ಮಾಡಿ ಹುರ್ಕೊಂಡಿದ್ದೀವಲ್ವಾ, ಅದಕ್ಕೋಸ್ಕರ ಒಂದು ಕುದಿ ಬರ್ತಿದ್ದ ಹಾಗೆ ಸಕ್ಕರೆ ಹಾಕ್ಕೊಂಬಿಟ್ರೆ ಓಕೆ ಮುಗಿಯುತ್ತೆ. ಇದು ಗ್ಯಾಸ್ ಸಣ್ಣನೇ ಇರಬೇಕಾಗುತ್ತೆ ನೋಡಿ. ಇದು ಕುದೀತಿದ್ದ ಹಾಗೇ ನಾವು ಅರ್ಧ ಬೌಲ್ ಹಾಲು ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಇದು ಹೀಗೆ ಇನ್ನೊಂದು 2 ನಿಮಿಷ ಕುದೀತಾ ಇರಲಿ ನೋಡಿ. ನಮ್ಮ ಪಾಯಸ ಕುದೀತಾ ಇದೆ. ಇವಾಗ ಇದಕ್ಕೆ ಏನಪ್ಪ ಇದು ಹೊಸ ಸ್ಪೆಷಲ್ ಏನಿಲ್ಲ, ಎಲ್ಲರೂ ಮಾಡಿಕೊಳ್ಳೋ ಥರನೇ ತೋರಿಸಿದಾರಲ್ವಾ ಅಂದ್ಕೋಬೇಡಿ. ಇದಕ್ಕೆ ಇನ್ನೊಂದು ಸ್ಪೆಷಲ್ ಸೇರಿಸೋಣ ಬನ್ನಿ. ಇನ್ನೂ ಟೇಸ್ಟಿ ಆಗಬೇಕಲ್ವ ನಮ್ಮ ಪಾಯಸ.
ಏನಪ್ಪ ಅಂದರೆ ಒಂದು ಬೌಲ್ ಕಾಯಿ ತುರಿ ಅಂದರೆ ಇದೇ ಬೌಲಲ್ಲಿ ಸೇವಿಗೆ ತೊಗೊಂಡಿದ್ವಿ ಮತ್ತು ಸಕ್ಕರೆ 1/4 ಸ್ಪೂನ್ ತೊಗೊಂಡಿದ್ವಿ ಅಲ್ವಾ, ಅದೇ ಬೌಲಲ್ಲೇ ಒಂದು ಬೌಲಷ್ಟು ಕಾಯಿ ತುರಿನ ಮಿಕ್ಸಿ ಮಾಡಿ ಹಾಕಬೇಕಾಗುತ್ತೆ ನೋಡಿ. ನಮ್ಮ ಸೇವಿಗೆ ಪಾಯಸ ತುಂಬ ಟೇಸ್ಟಿ ಬರಬೇಕಲ್ವಾ, ಅದಕ್ಕೋಸ್ಕರ ಇದನ್ನು ಮಿಕ್ಸಿ ಮಾಡ್ಕೊಂಬರ್ಬೇಕು. ಮಿಕ್ಸಿ ಮಾಡಿ ಹಾಕೋಣ ಬನ್ನಿ. ನೋಡಿ, ಇವಾಗ ಮಿಕ್ಸಿ ಜಾರಿಗೆ ಕಾಯಿ ತುರಿ ಹಾಕಿದ್ದೀನಿ. ಒಂದು ಬೌಲ್ ಕಾಯಿ ತುರಿಗೆ ಅರ್ಧ ಬೌಲಷ್ಟು ನೀರು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಅದೇ ಬೌಲಲ್ಲಿ ಅರ್ಧ ಬೌಲು, ಹೆಚ್ಚಿಗೆ ನೀರು ಹಾಕೋದಕ್ಕೆ ಹೋಗಬೇಡಿ, ಓಕೆನಾ. ನೋಡಿ ಹಾಲಲ್ಲಿ ಹೇಗೆ ಬೇಯ್ತಾ ಇದೆ ನಮ್ಮ ಸೇವಿಗೆಗಳು. ಈಗ ತುರಿದಿರುವಂತಹ ಕಾಯಿ ತುರಿ ಮಿಕ್ಸಿ ಮಾಡ್ಕೊಂಬಂದಿರೋದು, ಕಾಯಿ ತುರಿ ಮಿಕ್ಸಿ ಮಾಡ್ಕೊಂಬಂದಿರೋ ಒಂದು ಕಾಯಿ ಹಾಲು ಹಾಕೋದ್ರಿಂದ ಈ ಒಂದು ಪಾಯಸ ಇದೆ ಅಲ್ವಾ, ಸೇವಿಗೆ ಪಾಯಸ ಸೂಪರ್ ಆಗುತ್ತೆ ನೋಡಿ. ಒಂದು ಸೆಕೆಂಡಿಗೆ ಮುಗೀತು. ಸ್ವಲ್ಪ ಮಿಕ್ಸಿ ತೊಳೆದಿರೋ ನೀರು ಕೂಡ ಹಾಕ್ಕೊಳ್ಳಿ ಇದಕ್ಕೆ, ಯಾಕೆ ಅಂದರೆ ಇದು ತುಂಬ ಗಟ್ಟಿನೂ ಇರಬಾರ್ದು, ತೆಳುವೂ ಇರಬಾರ್ದಲ್ವ, ಅದಕ್ಕೆ ಇವಾಗ ಕರೆಕ್ಟ್ ಇದೆ ನೋಡಿ. ಇವಾಗ ಇದಕ್ಕೆ ತುಪ್ಪದ ಒಗ್ಗರಣೆ ಮಾಡ್ಕೊಳ್ಳೋಣ. ನಮ್ಮ ಸೇವಿಗೆ ಪಾಯಸ ರೆಡಿಯಾಗಿದೆ. ಒಂದು ಬಾಣಲಿ ಇಟ್ಬಿಟ್ಟು ಒಗ್ಗರಣೆ ಹಾಕೋದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಇಟ್ಕೊಂಡಿರೋ ಅಥವಾ ಬಾದಾಮಿ, ಗೋಡಂಬಿ, ದ್ರಾಕ್ಷಿಗಳನ್ನು ಹಾಕ್ಕೊಳ್ಳೋಣ ಬನ್ನಿ. ಸ್ವಲ್ಪ ಹುರಿಬೇಕು ನೋಡಿ, ಈ ರೀತಿ ಹುರ್ಕೊಳ್ಳೋಣ. ಸ್ವಲ್ಪ ಕೆಂಪಾಗಿಬಿಟ್ರೆ ನಮ್ಮ ಒಗ್ಗರಣೆ ರೆಡಿ. ಇವಾಗ ನಮ್ಮ ಒಗ್ಗರಣೆ ಕಾದಿದೆ, ನಮ್ಮ ಪಾಯಸಕ್ಕೆ ಹಾಕ್ಕೊಂಬಿಡೋಣ ಬನ್ನಿ. ಏಲಕ್ಕಿ ಪರಿಮಳದೊಂದಿಗೆ ಈ ಗೋಡಂಬಿ ದ್ರಾಕ್ಷಿ ಒಗ್ಗರಣೆಯೊಂದಿಗೆ ಆಹಾ ಸೂಪರಾಗಿ ನೋಡಿ ಸೇವಿಗೆ ಪಾಯಸ ಕಾಯಿ ಹಾಲಿನೊಂದಿಗೆ. ಈ ಕಾಯಿ ಹಾಲು ಹಾಕಿರೋದೇ ಒಂದು ಘಮ ಟೇಸ್ಟ್ ಕೊಡುತ್ತೆ ನೋಡಿ ಬಾಯಿಗೆಲ್ಲ. ಯಾರು ಸೇವಿಗೆ ಪಾಯಸ ತಿನ್ನಲ್ಲ, ನಮಗೆ ತುಂಬ ಬೋರ್ ಅನಿಸಿದೆ ಅನ್ನೋರು ಒಂದು ಸಾರಿ ಕಾಯಿ ಹಾಲು ಹಾಕಿ ಮಾಡ್ಕೊಳ್ಳಿ. ಆಗ ಹೇಗೆ ತಿಂತೀರಾ ಅಂದರೆ ಪದೇ ಚಂದ ಮಾಡಿ ನಾನು ಸೇವಿಗೆ ಪಾಯಸ ಮಾಡ್ತೀನಿ ಕಾಯಿ ಹಾಲು ಹಾಕಿ ಅಂತ ನೀವು ಕೂಡ ಮಾಡ್ಕೋತೀರಾ ನೋಡಿ. ಈಗ ಬಾಯಿಗೆ ಹಾಕ್ಕೊಂಡ್ರೆ ಆಹಾ ಅನಿಸುತ್ತೆ. ಸೂಪರಾಗಿರೋ ಒಂದು ಸೇವಿಗೆ ಪಾಯಸ ಹೇಳ್ಕೊಟ್ಟಿದ್ದೆ ನೋಡಿ, ಕಾಯಿ ಹಾಲಿನ ಸೇವಿಗೆ ಪಾಯಸ. ಈಗ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಉಪ್ಪಿಟ್ಟು ಈ ಸೇವಿಗೆಯಿಂದ ಹುರಿದಿಟ್ಕೊಂಡಿದ್ದೀವಲ್ವ, ಉಪ್ಪಿಟ್ಟು ಮಾಡೋಣ ಬನ್ನಿ. ಇದು 1 ಬೌಲ್ ಹುರಿದಿರೋ ಒಂದು ಸೇವಿಗೆ ಇದೆ ಅಲ್ವಾ, ಅದಕ್ಕೆ ಚಿಕ್ಕದೊಂದು ಸಣ್ಣ ನೀರುಳ್ಳಿ, 2 ಮೆಣಸಿನ್ಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವು, ಒಂದು ಚಿಕ್ಕ ಟೊಮೆಟೊ, ಆಮೇಲೆ 2 ಬೀನ್ಸು ಮತ್ತು ಒಂದು ಚಿಕ್ಕ ಕ್ಯಾರೆಟ್, ಇವುಗಳನ್ನೆಲ್ಲ ಹೇಗೆ ಹೆಚ್ಕೋಬೇಕಪ್ಪ ಅಂದರೆ ನೋಡಿ, ಚಿಕ್ಕಾಗಿರ್ಬೇಕು ನೋಡಿ. ಮೆಣಸಿನ್ಕಾಯಿ ಮತ್ತು ನೀರುಳ್ಳಿ ಎಲ್ಲ ಚಿಕ್ಕದಾಗಿ ಹೆಚ್ಕೋಬೇಕು ನೋಡಿ ಈ ಥರ. ಯಾಕೆ ಅಂದರೆ ಈ ಒಂದು ಸೇವಿಗೆ ಇದೆ ಅಲ್ವಾ, ಇದು ಬೆಂದಾಗ ಸಣ್ಣಕ್ಕಾಗ್ಬಿಡುತ್ತೆ ಅದಕ್ಕೆ. ಮತ್ತು ದೊಡ್ಡದಿದ್ಬಿಟ್ರೆ ಇವೆಲ್ಲ ತರಕಾರಿಗಳು ಬಾಯಲ್ಲಿ ಸಿಗುತ್ತೆ, ಅದು ಸಿಗಬಾರ್ದು, ಅದಕ್ಕೋಸ್ಕರ ಚಿಕ್ಕದಾಗಿ ಹೆಚ್ಕೋಬೇಕು. ಒಂದು ಬಾಂಡೆ ಇಟ್ಬಿಟ್ಟು ಎಣ್ಣೆ ಹಾಕಿ, ಸಾಸಿವೆ ಜೀರಿಗೆ ಹಾಕಿ, ಕರಿಬೇವು ಹಾಕಿ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಹುರ್ಕೊಳ್ಳೋಣ ಒಗ್ಗರಣೆ. ಚಿಟಿಕೆ ಅರಿಶಿಣ ಹಾಕ್ಕೊಳ್ಳೋಣ ಬನ್ನಿ. ಇವಾಗ ಕ್ಯಾರೆಟ್ ತುರಿ, ಆಮೇಲೆ ಬೀನ್ಸ್, ಟೊಮೆಟೊ ಇವೆಲ್ಲ ಹಾಕಿಬಿಟ್ಟು ನೀಟಾಗಿ ಹುಟ್ಟಾಡಿ ಒಂದೇ 1 ಕಪ್ ನೀರು ಹಾಕಿ ಕುದಿಯೋದಕ್ಕೆ ಇಡೋಣ ಬನ್ನಿ. ಇವಾಗ 1 ಬೌಲ್ ತಗೊಂಡಿದ್ದೀವಲ್ವ ಸೇವಿಗೆನ, 2 ಬೌಲ್ ನೀರು ಹಾಕ್ಕೊಳ್ಬೇಕಾಗುತ್ತೆ ನೋಡಿ. ಇವಾಗ 1 ಬೌಲ್, ಇವಾಗ 2ನೇ ಬೌಲ್ ನೋಡಿ. ಈ 2 ಬೌಲ್ ನೀರಿದೆ ಅಲ್ವಾ, ಅದು ಯಾಕೆ ಹಾಕಿದ್ದು ಅಂದರೆ ತರಕಾರಿಗೆ 1 ಬೌಲು ಮತ್ತು ಸೇವಿಗೆಗೆ 1 ಬೌಲ್. ಇವಾಗ ಚೆನ್ನಾಗಿ ಕುದಿಬೇಕು. ಇದು ಒಂದು ಕುದಿ ಬಂದ ಮೇಲೇ ಸೇವಿಗೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ. ಆವಾಗ ನಮ್ಮ ಉಪ್ಪಿಟ್ಟು, ತರಕಾರಿಗಳ ಉಪ್ಪಿಟ್ಟು ನೋಡಿ. ಇದಕ್ಕೆ ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕೊಳ್ಳೋಣ, ಮತ್ತು ರುಚಿಗೆ ಸ್ವಲ್ಪ ಉಪ್ಪು. ಇವಾಗ ಮತ್ತೆ ಒಂದು ನಿಂಬೆಹಣ್ಣಿನ ರಸ
1 ಸ್ಪೂನ್ ಸಾಕಾಗುತ್ತೆ ನೋಡಿ. ನಾನು ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕಿಲ್ಲ. ಯಾಕೆ ಅಂದರೆ ಇದರಲ್ಲೇ ಟೊಮೆಟೊದಲ್ಲೇ ಹುಳಿ ಇದೆಯಲ್ವಾ, ಅದಕ್ಕೆ 1 ಚಮಚ ನಿಂಬು ರಸ ಹಾಕ್ಬಿಟ್ರೆ ಸಾಕಾಗುತ್ತೆ. ಇದು ಟೇಸ್ಟಿಗೆ ನಿಂಬೆ ರಸ. ಇವಾಗ ಕುದೀತಾ ಇದೆ, ಸೇವಿಗೆ ಹಾಕೊಳ್ಳೋಣ ಬನ್ನಿ. ನೋಡಿ ಒಂದೇ ಕುದಿ ಇದು ಕೂಡ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಸಣ್ಣ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿದ್ರೆ ರೆಡಿ ಟು ಈಟ್ ಸೇವಿಗೆ ಉಪ್ಪಿಟ್ಟು. ಒಂದು ಬಾರಿ ಮುಚ್ಚಳ ತೆಗೆದ್ಬಿಟ್ಟು ನೋಡಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕಲರ್ಫುಲ್ಲಾಗಿ ನಮ್ಮ ಸೇವಿಗೆ ಪಾಯಸ ಅಲ್ಲ, ಸೇವಿಗೆ ಉಪ್ಪಿಟ್ಟು. ಈಗಷ್ಟೇ ಸೇವಿಗೆ ಪಾಯಸ ಯಾರೋ ನೆಂಟರು ಬಂದಿದ್ದರು, ಅವ್ರಿಗೆ ಹಾಕ್ಕೊಟ್ಬಿಟ್ಟು ಬಂದೆ. ಈ ಕಡೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನೋಡಿ. ಇನ್ನೊಂದು ಸೆಕೆಂಡು ಈ ನೀರೆಲ್ಲ ಬತ್ತಿ ನೋಡಿ, ನೀರಿದೆ ಅಲ್ವಾ, ಅದು ಸ್ವಲ್ಪ ಬತ್ತಿದಂಗೆ ಆಗಬೇಕು. ಸಣ್ಣಗೆ ಗ್ಯಾಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿಡಬೇಕಾಗುತ್ತೆ. ಇವಾಗ ನೋಡಿ ಆಗಿದೆ. ಈಗ ಕೊಬ್ಬರಿ ತುರಿ ಒಂದು ಬೌಲಿಗೆ ಹಾಕಿಬಿಟ್ಟು ಆಮೇಲೆ ಉಪ್ಪಿಟ್ಟು ಹಾಕ್ಕೊಳ್ಳೋಣ. ವಾವ್, ನೋಡಿ ಇವಾಗ ನಮ್ಮ ಕಲರ್ಫುಲ್ ಉಪ್ಪಿಟ್ಟು, ಸೇವಿಗೆ ಉಪ್ಪಿಟ್ಟು ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತ. ಮತ್ತು ಈ ಕಡೆ ಸೇವಿಗೆ ಪಾಯಸ ನೋಡಿ, ಒಂದು ಚಿಕ್ಕ ಬೌಲಲ್ಲಿ ಮಾಡಿರೋದು 4 ಜನ ತಿನ್ಬೋದು. ಸಿಹಿ ಅಷ್ಟು ಚೆನ್ನಾಗಿ ಆಗಿದೆ. ಕಾಯಿ ಹಾಲಿನಿಂದ ಮಾಡಿರೋ ಒಂದು ಸೇವಿಗೆ ಪಾಯಸ ಮತ್ತು ಸೇವಿಗೆ ಉಪ್ಪಿಟ್ಟು ನೋಡಿ ಎಷ್ಟು ಚೆಂದಾಗಿದೆ ಅಂತ. ನೀವೇ ನೋಡಿ. ಯಾರಾದರೂ ಉಪ್ಪಿಟ್ಟು ನಮಗೆ ಬೇಡ ಅಂತಾರಲ್ವ, ಅವ್ರು ಈ ಥರ ಮಾಡ್ಕೊಂಡು ತಿನ್ನಿ ಅಂಥವ್ರಿಗೆ ಈ ಥರ ಮಾಡಿಕೊಡಿ. ಟೇಸ್ಟಿಯಾದ ಒಂದು ಸೇವಿಗೆ ಉಪ್ಪಿಟ್ಟು ಮತ್ತು ಟೇಸ್ಟಿಯಾಗಿರೋ ಒಂದು ಪಾಯಸ. ಅಯ್ಯೋ ಪಾಯಸ, ಸೇವಿಗೆ ಉಪ್ಪಿಟ್ಟು ಇದೆಲ್ಲ ಬೇಡಪ್ಪ, ನಮಗೆ ಉಪ್ಪಿಟ್ಟೇ ಬೇಡ ಅನ್ನೋರು ಒಂದು ಬಾರಿ, ಕೇವಲ ಒಂದೇ ಒಂದು ಬಾರಿ ಈ ಥರ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆನಾ? ನೀವು ಪದೇ ಇದು ಮಾಡ್ಕೊಳ್ತೀರ ಈ ರೀತಿ ಸಖತ್ತಾಗಿರೋ ಒಂದು ಸೇವಿಗೆ ಉಪ್ಪಿಟ್ಟು, ಸೇವಿಗೆ ಪಾಯಸ ರೆಡಿ ಟು ಈಟ್. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಬಾಯ್.